ಇದು ನೋಡಿ ನಮ್ಮ ಮನೇಲಿ ನಮ್ಮಮ್ಮ ಬೆಳೆಸಿದಂಥ ಗಿಡದಲ್ಲಿ ಬಿಟ್ಟಿರುವಂತಹ ಹೂವು ತುಂಬ ಚೆನ್ನಾಗಿದೆ. ಫಂಕ್ಷನ್ಗೆ ಹೋಗೋಕ್ಕೋಸ್ಕರ ನಮ್ಮ ಅತ್ತಿಗೆ ಕಟ್ತಾ ಇದ್ದಾರೆ. ಅದಾದ ನಂತರ ನಮ್ಮ ಮನೆ ಹಿಂದುಗಡೆ ಇದರಲ್ಲಿ ನೋಡಿ ಕಾಯಿ ಸುಲಿಯೋಕ್ಕಂತೇಳಿ ದೇವಸ್ಥಾನಕ್ಕೆ ಹೋಗಬೇಕಿತ್ತು. ಕಾಯಿ ಸುಲಿಬೇಕಂತೇಳ್ಬಿಟ್ಟು ನಮ್ಮಪ್ಪ ಮಿಷಿನಲ್ಲಿ ಸುಲಿದಿಟ್ಟವ್ರೆ. ಇದು ನಮ್ಮ ಮನೇಲಿ ನಾವು ಬಂದಾಗಲೇ ನೋಡಿ ಮಿಕ್ಸಿ ಕೆಟ್ಟೋಗ್ಬಿಟ್ಟಿದೆ. ಅದಕ್ಕೆ ಪಾಪ ನಮ್ಮಮ್ಮ ಕಲ್ಲಲ್ಲಿ ರುಬ್ತವ್ರೆ ಚಟ್ನಿನ. ಇದು ಬಾರ್ ಸೋಪು ಸಾಮಾನ್ಯವಾಗಿ ಹಳ್ಳಿಗಳಲ್ಲಿರೋದು ಗೊತ್ತು, ಇದು ಬೆಂಗಳೂರಲ್ಲಿ ಯೂಸ್ ಆಗೋಲ್ಲ. ಆನಂತರ ಬಟ್ಟೆ ತೊಳೆದು ಸ್ವಲ್ಪ ಹರಡಿ ಪೂಜೆಗೆ ಹೋಗೋದಿತ್ತು. ಇವತ್ತು ಮದುವೆಗೂ ಹೋಗೋದಿತ್ತು. ನಾವು ಬಂದು 10 ದಿನದಲ್ಲಿ ಇವತ್ತು ಒಂದೇ ದಿನ ಬಿಸಿಲು ಬಂದಿದ್ದು ಬಟ್ಟೆಗಳೆಲ್ಲ ಹರಡೋ ಥರ ಆಯಿತು. 10 ದಿನದಿಂದ ಬಟ್ಟೆಗಳೆಲ್ಲ ಸ್ಟಾಕ್ ಮಾಡ್ಕೊಂಡಿದ್ದೀವಿ. ಅದಾದ ನಂತರ ಸ್ನಾನ ಮಾಡಿ ಪೂಜೆ ಇತ್ತು, ನಾಗರ ಪೂಜೆ. ನಮ್ಮ ಫ್ಯಾಮಿಲಿದಿದೆ ಆ್ಯಕ್ಚುಲಿ ಪೂಜೆ. ಒಂದು 10 ಮನೆಗಳು ಸೇರಿ ಪೂಜೆ ಇತ್ತು. ಆ ಪೂಜೆಗೋಸ್ಕರ ನಾನು, ನಮ್ಮಮ್ಮ, ಅಪ್ಪ, ಮಕ್ಕಳು ಎಲ್ಲರೂ ಹೋದ್ವಿ. ಚೆನ್ನಾಗಾಯಿತು ಪೂಜೆ ಎಲ್ಲ. ಭಾಳ ಮಳೆ ಬಂತು. ಸ್ವಲ್ಪ ಹೊತ್ತು ಪೂಜೆ ಆದ ನಂತರ ಒಂದು ಮಳೆ ಬಂತಂದು ಗುಡ್ಡದಿಂದ ನಾವೆಲ್ಲರೂ ಹಾರೋಗ್ತೀವೇನೋ ಅನ್ನೋ ಥರ ಫೀಲ್ ಆಗ್ತಾಯಿತ್ತು. ಅಷ್ಟರ ಮಟ್ಟಿಗೆ ಮಳೆ ಬಂತು. ಆದರೂ ಅದರ ಮಳೆಯಲ್ಲೂ ಒಳ್ಳೆ ರೀತಿಯಲ್ಲಿ ಪೂಜೆ ಆಯಿತು. ನಂತರ ಸ್ವಲ್ಪ ಹೊತ್ತು ಬಿಟ್ಟಿತ್ತು ಮಳೆ. ಊಟ ಎಲ್ಲ ಇತ್ತು. ಊಟ ಎಲ್ಲ ಮುಗಿಸಿ ಚೆನ್ನಾಗಿತ್ತು. ಊಟ ಎಲ್ಲ ಮುಗಿಸಿ ಮನೆಗೆ ಹೊರಟ್ವಿ. ಆಟೋದವ್ರಿಗೆ ಫೋನ್ ಮಾಡಿದ್ವಿ. ಆಟೋದವ್ರು ಬಂದರು. ನಮ್ಮಪ್ಪ ನಾವು ಅದಾದ ನಂತರ ನಮ್ಮನೆಗೆ ನಮ್ಮನ್ನು ವೆಲ್ಕಮ್ ಮಾಡೋರು ನಮ್ಮ ಮನೇಲಿ ಯಾರು ನೋಡಿ, ನಮ್ಮ ನಾಯಿ ನೋಡಿ ಕೊಕ್ಕೋ. ಇವಳು ವೆಲ್ಕಮ್ ಮಾಡ್ತಿದ್ದಾಳೆ. ಬೆಳಗ್ಗೆಯಿಂದ ಎಲ್ಲಿ ಹೋಗಿದ್ರಿ ನೀವು ನನ್ನ ಬಿಟ್ಟು ಅಂತೇಳ್ಬಿಟ್ಟು ವೆಲ್ಕಮ್ ಮಾಡ್ತಾವಳೆ. ಎಷ್ಟು ಮಾತಾಡಿಸಿದ್ರು ಅವಳಿಗೆ ಸಮಾಧಾನ ಇಲ್ಲ. ಎಲ್ಲರನ್ನೂ ಕೈ ಹಿಡಿದು ಮಾತಾಡಿಸ್ಬೇಕು ಅವಳು. ಮಗನಾಯಿತು, ಮಗಳನ್ನಾಯಿತು, ನನ್ನಾಯಿತು, ನಮ್ಮ ಅಮ್ಮನಾಯಿತು, ಅಪ್ಪನಾಯಿತು, ಎಲ್ಲರನ್ನೂ ಒಂದು ರೌಂಡ್ ಕೈ ಹಿಡಿದು ಮಾತಾಡಿಸ್ತಾಳೆ. ಕುಣಿತಾಳೆ. ಅಷ್ಟಿಷ್ಟು ಕುಣಿಯಲ್ಲ. ಎಲ್ಲೋಗಿದ್ರು ಬೆಳಗ್ಗೆಯಿಂದ ಅಂತ ನಮಗೂ ಬೇಜಾರಿತ್ತು. ಬೆಳಗ್ಗೆಯಿಂದ ಹೋಗಿ ಮಧ್ಯಾಹ್ನ ಆಗಿತ್ತು. ಊಟ ಎಲ್ಲ ಇಟ್ಟೋಗಿದ್ವಿ. ನಮ್ಮಮ್ಮ ಅದರಲ್ಲೆಲ್ಲ ಕೇರ್ ಜಾಸ್ತಿ. ನಮ್ಮ ಅಪ್ಪ ಅಮ್ಮ ಇಬ್ಬರು ಅಷ್ಟೇ. ನಾಯಿ ಮರಿ ಅಂದರೆ ಅದು ನಾವು ಮನೆಯಲ್ಲಿರೋ ಪ್ರಾಣಿಗಳ ಥರನೇ ನೋಡ್ಕೊತಾರೆ. ಮನುಷ್ಯರಿಗಿಂತ ಹೆಚ್ಚಾಗಿ ನೋಡ್ಕೊತಾರೆ. ನೋಡಿ ಇವತ್ತಿನ ಬ್ಲಾಗ್ ಇಷ್ಟೇ.